ಹಾಲು ಉತ್ಪಾದಕರಿಗೆ ಚಿಮುಲ್ನಿಂದ ಯುಗಾದಿಯ ಗಿಫ್ಟ್ ಕೊಡಲಾಗಿದೆ. ಹಾಲಿನ ದರ ಪ್ರತಿ ಲೀಟರ್ಗೆ 50 ಪೈಸೆ ಏರಿಕೆ ಮಾಡಿ ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಆದೇಶ ಹೊರಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಮಾಸಿಕ ಚಿಮುಲ್ನಲ್ಲಿ 4.57 ಲಕ್ಷ ಲೀಟರ್ ಹಾಲು ಉತ್ಪಾದನೆಯಾಗಿದ್ದು, ಆರ್ಥಿಕವಾಗಿ ಲಾಭ ಬಂದ ಹಿನ್ನೆಲೆಯಲ್ಲಿ ಲೀಟರ್ ಹಾಲಿಗೆ 36.90 ರೂಪಾಯಿಯಂತೆ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಮೇ 31ರವರೆಗೆ ಮಾತ್ರ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ಬೆಲೆ ಏರಿಕೆ ಅನ್ವಯ ಆಗಲಿದ್ದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ 38,000 ಹಾಲು ಉತ್ಪಾದಕರಿಗೆ ವರದಾನ ಆಗಲಿದೆ ಅಂತ ಹೇಳಿ ಚಿಮುಲ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಮೊಟ್ಟ ಮೊದಲನೇದಾಗಿ ಅಡ್ವಾನ್ಸ್ ಆಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ, ಏನು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಉದ್ದೇಶ, ಜನವರಿ 1ರಿಂದ 1 ರೂಪಾಯಿ ಹಾಲಿನ ದರ ರೈತರಿಗೆ ಕೊಡೋ ಹಾಲಿನ ದರ ಹೆಚ್ಚಿಗೆ ಮಾಡಿದ್ವಿ. ಆಮೇಲೆ ಮಾರ್ಚ್ 8ರಿಂದ ನಾಳೆಯಿಂದ 50 ಪೈಸೆಯನ್ನು ರೈತರಿಗೆ ಹಾಲಿನ ದರ ಹೆಚ್ಚಿಗೆ ಮಾಡಿದ್ದೀವಿ. ಯಾಕೆ ಅಂತ ಮಾಡಿದ್ದೀವಿ ಅಂದರೆ, ನಮ್ಮ ಒಕ್ಕೂಟದಲ್ಲಿ ಲಾಭ ಜಾಸ್ತಿ ಇತ್ತು. ಅದರಿಂದ ಲಾಭಕ್ಕೆ ನಮ್ಮ ಒಕ್ಕೂಟದಲ್ಲಿ ಇಟ್ಕೊಳ್ದಿರಾ ಅದು ನೇರವಾಗಿ ರೈತರಿಗೆ ಹೋಗಬೇಕು ಅನ್ನೋ ಒಂದು ನಮ್ಮ ಆಡಳಿತ ಮಂಡಳಿಯ ತೀರ್ಮಾನದಿಂದ ಲಾಭ ನಮಗೆ ಎಷ್ಟು ಬೇಕು, 1 ಕೋಟಿ ರೂಪಾಯಿ ಸಾಕು ನಮ್ಮ ಒಕ್ಕೂಟಕ್ಕೆ ಅಂತ, ಮಿಕ್ಕಿದ್ದೆಲ್ಲ ಲಾಭವನ್ನೆಲ್ಲ ನಮ್ಮ ರೈತರಿಗೆ ಇವಾಗಲೇ ಜನವರಿ 1ರಿಂದ ಮಾರ್ಚ್ 8ರಿಂದ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು 31/5/2020 ತನಕ ಈ ದರ ಇರುತ್ತೆ. ಇನ್ನು ಲಾಭ ಬಂದಾಗ ಅದನ್ನು ಕಂಟಿನ್ಯೂ ಮಾಡುವ ನಿಟ್ಟಿನಲ್ಲಿ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಮುಂದಿನ ದಿನಗಳು ಕೂಡ ಅದನ್ನು ವಿಸ್ತರಿಸ್ತೀವಿ. ವಿಶೇಷವಾಗಿ ಅದರ ಜೊತೆಗೇ ನಮ್ಮ ಒಕ್ಕೂಟದ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಕೂಡ ಬೋನಸ್ಸು 75,000 ಕಾಯಂ ನೌಕರರಿಗೆ, ಅಧಿಕಾರಿಗಳಿಗೆ, ಗುತ್ತಿಗೆ ನೌಕರರಿಗೆ ಕೂಡ 8.33% ನಾವು ಏನು ಬೋನಸ್ ಕೊಡಬೇಕು ಅದನ್ನು ಕೂಡ ನಾವು ಈ ಯುಗಾದಿ ಹಬ್ಬದ ಅಂಗವಾಗಿ ಮತ್ತು ರಂಜಾನ್ ಹಬ್ಬದ ಅಂಗವಾಗಿ ಅವರಿಗೆ ಸಿಹಿ ಸುದ್ದಿಯನ್ನು ನಾವು ನಮ್ಮ ಜಿಲ್ಲೆಯ ರೈತರಿಗೆ ನಾವು ಕೊಟ್ಟಿದ್ದೀವಿ. ಅದನ್ನು ತೀರ್ಮಾನ ತಗೊಳ್ಳೋಣ. ಲಾಭ ಬಂದಾಗ ಅದನ್ನು ಆಡಳಿತ ಮಂಡಳಿ ತೀರ್ಮಾನ ತಗೊಳ್ಳುತ್ತೆ, ಕೊಡೋದ ಇಲ್ಲದಿದ್ದರೆ ವಾಪಸ್ ತಗೊಳ್ಳೋದಂತ ಮುಂದಿನ ಫೈನಾನ್ಷಿಯಲ್ ಪೊಸಿಷನ್ ನೋಡಿಕೊಂಡು. ಇವಾಗ ನಮ್ಮ ಹತ್ರ ಲಾಭ ಇತ್ತು, ನೇರವಾಗಿ ಇವಾಗ 31/5 ತನಕ ಲೆಕ್ಕ ಹಾಕಿದ್ರೆ 8-8.25 ಕೋಟಿ ರೂಪಾಯಿ ನಾವು ಲಾಭವನ್ನು ನೇರವಾಗಿ ರೈತರ ಅಕೌಂಟ್ಗೆ ನಾವು ಹಾಕ್ತಾಯಿದ್ವಿ ದರದ ರೂಪದಲ್ಲಿ. ಇವಾಗ 36.90 ಪೈಸೆ, ಇವತ್ತು 50 ಪೈಸೆ ನಾಳೆಯಿಂದ ಸೇರಿ 36.90 ಕೊಡ್ತಾಯಿದ್ದೀವಿ. ವಿಶೇಷವಾಗಿ ನಮ್ಮ ಒಕ್ಕೂಟ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ದರ ಕೊಡ್ತಾ ಇರೋದು ನಮ್ಮ ಒಕ್ಕೂಟನೇ. ಅದನ್ನು ನಾವು ನಮ್ಮ ರೈತರಿಗೆ ಸಹಾಯದಿಂದ ಇವತ್ತು ನಾವು ಆ ದರ ಕೊಡೋಕ್ಕೆ ಸಾಧ್ಯ ಆಗಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ. ನಮಗೆ ಚಿಮುಲ್ ಆಯ್ತಲ್ಲ, ಕೋಲಾರದಲ್ಲಿ ಇಂದ ಈ ಕಡೆ ಬಂದಾಗ, ಕೋಲಾರ ಚಿಕ್ಕಬಳ್ಳಾಪುರ ಇದ್ದಾಗ ಕೋಲಾರ ಬೇರ್ಪಟ್ಟ ಮೇಲೆ ಇವತ್ತು ಚಿಕ್ಕಬಳ್ಳಾಪುರದಿಂದ ಚಿಮುಲ್ಗೆ ಅನ್ವಯಿಸುತ್ತೆ ಇದು ದರ. ದಕ್ಷಿಣ ಕನ್ನಡ ಅದು ಹೊರತುಪಡಿಸಿ ದಕ್ಷಿಣ ಕನ್ನಡ ನಾವು ಯಾವತ್ತೂ ಅದನ್ನು ತಗೊಳ್ಳೋದೆ ಗಣ್ಯಕ್ಕೆ ತಗೊಳ್ಳೋದಿಲ್ಲ. ಅವ್ರದ್ದೇ ಬೇರೆ ಆದ ಒಂದು ದರ ಇರುತ್ತೆ. ನಾವು ಕಾಂಪಿಟೇಟ್ ಮಾಡಬೇಕಾಗಿರೋದು 15 ಒಕ್ಕೂಟಗಳು, ಬೆಂಗಳೂರು ಸಹ ಸೇರಿ, ಹಾಸನ ಸಹ ಸೇರಿ, ಮೈಸೂರು, ಮಂಡ್ಯ ಸೇರಿ, ಈ 15 ಒಕ್ಕೂಟಗಳಲ್ಲಿ ಕೂಡ ನಮ್ಮ ಒಕ್ಕೂಟನೇ ಹೆಚ್ಚಿನ ದರ ಕೊಡ್ತಾ ಇರೋದು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.